ಮಿಸ್ಟರ್ ಪ್ರತಾಪ್ ಸಿಂಹ ಪಾಪ ಕಾಣೆ ಆಗಿಬಿಟ್ಟಿದ್ರು. 3 ಜನ, ಮನೋರಂಜನ್, ಶರ್ಮಾ ಮತ್ತು ಝಾ, ಅವ್ರು 3 ಜನ ಜೊತೆನೂ ಭಾಳ ಒಡನಾಟ ಇಟ್ಕೊಂಡಿರುವಂಥ ವ್ಯಕ್ತಿ. ನಾನು ಇದು 5ನೇ ಬಾರಿನೋ 6ನೇ ಬಾರಿನೋ ನಾವು ನಮ್ಮ ಅಧ್ಯಕ್ಷರುಗಳು ಸೇರಿ ಮಾಧ್ಯಮಗಳ ಮುಂದೆ ಹೇಳ್ತಾ ಇರೋದು. ಇವರೆಲ್ಲರೂ ದೇವರ್ ಆಲ್ ದ ಪಾರ್ಟ್ ಆಫ್ ಪ್ರತಾಪ್ ಸಿಂಹಾಸ್ IT ಟೀಮ್. IT ನಲ್ಲಿ ಅವ್ರಿಗೋಸ್ಕರ ಕೆಲಸ ಮಾಡಿದ್ದಂಥವ್ರು ಅಂತ ನಾನು ಮುಂಚೆಯಿಂದನೂ ಹೇಳ್ತಾ ಇದ್ದೀವಿ, ಈಗಲೂ ಹೇಳ್ತಾ ಇದ್ದೀವಿ, ಮುಂದಿನ ದಿನಗಳಲ್ಲೂ ಹೇಳ್ತೀವಿ. ಅದನ್ನು ಪ್ರೂವ್ ಮಾಡೋಂಥ ಕೆಲಸವನ್ನು ಮಾಡಲಿಲ್ಲ. ಇಲ್ಲಿವರೆಗೂ ಅವರು ಈ ಅಲಿಗೇಷನ್ಸ್ ಬಗ್ಗೆ ಮಾತಾಡಲಿಲ್ಲ. ಮಾಧ್ಯಮಗಳ ಮುಂದೆ ಬಂದು ನಾನೇನಾದರೂ ತಪ್ಪು ಮಾಡಿದರೆ ಚಾಮುಂಡಿ ಬೆಟ್ಟದಲ್ಲಿರುವಂಥ ಚಾಮುಂಡೇಶ್ವರಿ ತಾಯಿ ನೋಡ್ಕೊತಾರೆ. 2024ರಲ್ಲೂ ಚಾಮುಂಡೇಶ್ವರಿ ತಾಯಿನೇ ನೋಡ್ಕೊತಾರೆ. ಎಸ್, 2023ರಲ್ಲೂ ಚಾಮುಂಡೇಶ್ವರಿ ತಾಯಿನೇ ನೋಡ್ಕೊಂಡಿದ್ವಿ. ಅಕ್ಕಪಕ್ಕದ ಕಾನ್ಸ್ಟಿಟ್ಯೂನ್ಸಿ ವರ್ಣಾ ಕಾನ್ಸ್ಟಿಟ್ಯೂನ್ಸಿಗೆ ಬಂದು ಏನೆಲ್ಲ ಮಾಡ್ದಪ್ಪ, ಸಿದ್ದರಾಮಯ್ಯ ಸಾಹೇಬ್ನ 46,000 ಲೀಡಲ್ಲಿ ಗೆಲ್ಲಿಸಿದ್ದು ಚಾಮುಂಡೇಶ್ವರಿ ತಾಯಿನೇ. 2024ರಲ್ಲೂ ಚಾಮುಂಡೇಶ್ವರಿ ತಾಯಿ ನೋಡ್ಕೊತಾರೆ. ಅದಿರಲಿ ಒಂದು ಕಡೆ, ಚುನಾವಣೆ ಬಗ್ಗೆ ಮಾತಾಡುವಂಥದ್ದು ಬೇಡ. ನಿಮಗೂ ಮನೋರಂಜನ್ಗೂ ಲಿಂಕ್ ಏನು ರೀ? ನಿಮಗೂ ಶರ್ಮಗೂ ಲಿಂಕ್ ಏನು? ನಿಮಗೂ ಝಾಗ್ ಲಿಂಕ್ ಏನು? ನೀವು ಪಾಸ್ ಕೊಟ್ರಾ ಇಲ್ವಾ? ಇಷ್ಟೇ ಕೇಳಿ, ಇಷ್ಟೇ ಆನ್ಸರ್ ಮಾಡಿ ಪ್ರತಾಪ್ ಸಿಂಹರವರೇ. ನೀವು ನಿಮ್ಮ ಕಚೇರಿಯಿಂದ ಪಾಸ್ ಇಶ್ಯೂ ಆಗಿತ್ತಾ ಇಲ್ವಾ? ನೀವು ಅವ್ರ ಜೊತೆ ಮೀಟಿಂಗ್ ಮಾಡಿದ್ರಾ ಇಲ್ವಾ? ನಿಮ್ಮ ಅಕೌಂಟ್ ಮೂಲಕ, ನಿಮ್ಮ ಅಕೌಂಟಿಂದ ಇವ್ರಿಗೆ ಫ್ಲೈಟ್ ಟಿಕೆಟ್ಗಳೆಲ್ಲ ಬುಕ್ ಆಗಿದ್ವಾ ಇಲ್ವಾ? ಬೇರೆ ಬೇರೆ ಕಡೆ ನೀವೇ ಕಳಿಸ್ಕೊಟ್ಟಿರುವಂಥದ್ದು ಸತ್ಯನಾ ಇಲ್ವಾ? ನೀವು ಒಂದಷ್ಟು ನಿಮ್ಮ ಅಕೌಂಟ್ ಮೂಲಕ ಪೇ ಅಕೌಂಟ್ ಮೂಲಕ, ಫೋನ್ಪೇ ಮೂಲಕ ದುಡ್ಡನ್ನು ಈ ಮನೋರಂಜನೆಗೆ ಹಾಕಿರುವಂಥದ್ದು ಸತ್ಯನಾ ಇಲ್ವಾ ಅನ್ನುವಂಥದ್ದು ಒಂದಷ್ಟು ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಿ. ಇಲ್ಲ ಅಂತಲೇ ಕೊಡಿ, ಹೇಳಿ ಇಲ್ಲ ಇಲ್ಲ. ಕೋರ್ಟ್ಗಳಲ್ಲಿ ನೀವು ಏನು ಕೇಳಿದ್ರು ಇಲ್ಲ, ಸತ್ಯಕ್ಕೆ ದೂರವಾದದ್ದು, ಸತ್ಯಕ್ಕೆ ದೂರವಾದದ್ದು, ಸತ್ಯಕ್ಕೆ ದೂರವಾದದ್ದು ಅಂತ ಹೇಳ್ತೀರ. ಅದೇ ಥರ ಹೇಳಿ ಸ್ವಾಮಿ. ಕಾಂಗ್ರೆಸ್ನವ್ರು ಹೇಳ್ತಾ ಇರುವಂಥದ್ದು ಸುಳ್ಳು ಅಂತಲೇ ಹೇಳಿ. ಅದು ಬಿಟ್ಬಿಟ್ಟು ಬೇರೆ ಇನ್ನೆಲ್ಲಕ್ಕೂ ತಿರುಗಿಸ್ಕೊತಾ ಇದ್ದೀರಲ್ಲ ಪ್ರತಾಪ್ ಸಿಂಹರವರೇ. ಇನ್ನೊಂದು, ನಿಮ್ಮ ತಮ್ಮ, ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದೆ, ಇಲ್ಲಿ ಅಷ್ಟು ತಗೊಂಡಿದ್ದೀನಿ. ಬೇಲೂರು ತಾಲೂಕು ಹರೇಹಳ್ಳಿ ಹೋಬಳಿ ನಂದನಗೌಡನಹಳ್ಳಿ, ಇಲ್ಲಿ ನಿಮ್ಮ ತಮ್ಮ ಅವ್ರ ಹೆಸರು ಯಾವ ಸಿಂಹ ಅವರು? ವಿಕ್ರಮ್ ಸಿಂಹ. ಅವ್ರ ತಮ್ಮ 42 ವರ್ಷ. ಜಯಮ್ಮ ಅವ್ರ ಹತ್ರ ಅವ್ರು 3 ಎಕರೆ 8 ಎಕರೆ 3 ಎಕರೆ 10 ಕುಂಟೆ ಜಮೀನನ್ನು ಶುಂಠಿ ಬೆಳಿಬೇಕು ಅಂತ ಅವ್ರ ಹತ್ರ ಒಂದು ಅಗ್ರಿಮೆಂಟ್ ಮಾಡಿಸ್ಕೊಂಡು, ಆ ಜಮೀನಲ್ಲಿದ್ದಂಥ ಮರಗಳು 150 ಮರಗಳು, ಅದು ಅಕ್ಕಪಕ್ಕ ಕಾಡಿದೆ, ಅಲ್ಲೊಂದು 100, ಒಟ್ಟು 250 ಮರಗಳನ್ನು ಕಡಿದಿದ್ದೀರ. ನಿಮ್ಮ ತಮ್ಮ ಕಡಿಸಿರೋದು. ಇದ್ರ ಬಗ್ಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರು ನೋಡಿ ಎಷ್ಟರ ಮಟ್ಟಿಗೆ ಇನ್ಫ್ಲೂಯೆನ್ಸ್ ಮಾಡ್ತಾರೆ ಖೇದದಿಂದ ಅನ್ನುವಂಥದ್ದಕ್ಕೆ ಇದು ಒಂದು ಉದಾಹರಣೆ. ಯಾರೋ IFS ಆಫೀಸರ್ಸ್ಗೆ ಇನ್ಫ್ಲೂಯೆನ್ಸ್ ಮಾಡಿ ತಮ್ಮನ ವಿರುದ್ಧ FIR ಆಗಿಲ್ಲ. ಆ ಜಯಮ್ಮ ಅನ್ನೋರು ಪಾಪ 86 ವರ್ಷ. ಆಯಮ್ಮ ಇವರಿಗೆ ಲೀಸಿಗೆ ಕೊಟ್ಟಿದ್ದಾರೆ 3 ವರ್ಷಕ್ಕೆ. ಲೀಸ್ ಅಗ್ರಿಮೆಂಟು ಇಲ್ಲೇ ಇದೆ. ಆಯಮ್ಮನ ವಿರುದ್ಧ FIR ಫೈಲ್ ಮಾಡಿದ್ದೀರಿ. ನಾಚಿಕೆ ಆಗಲ್ವಾ ನಿಮಗೆ? ನಿಮ್ಮ ತಮ್ಮನ ವಿರುದ್ಧ ಯಾಕಿಲ್ಲ FIR? ನಿಮ್ಮ ಎಷ್ಟರ ಮಟ್ಟಿಗೆ ನೀವು ಇನ್ಫ್ಲೂಯೆನ್ಸ್ ಮಾಡಿದ್ದೀರಿ? ಯಾಕೆ ಒಳಗಡೆ ಹಾಕಿಲ್ಲ? 250 ಮರಗಳನ್ನ ನೀವು ಹೆಂಗೆ ಕಟ್ ಮಾಡಿದ್ರಿ ವಿತೌಟ್ ಪರ್ಮಿಷನ್ ಫ್ರಮ್ ದಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್? ಅದು ಎಲ್ಲ ಭಾಳ ಬೆಲೆ ಬಾಳುವಂಥ ಮರಗಳು, 80 ವರ್ಷ 90 ವರ್ಷ ಹಳೇದಾಗಿರುವಂಥ ಮರಗಳು. ಕಾಡನ್ನು ನಾಶ ಮಾಡ್ತಾ ಇದ್ದೀರಿ ನೀವು. 250 ಮರಗಳನ್ನು ಕಟ್ ಮಾಡುವಂಥದ್ದಕ್ಕೆ ಎಷ್ಟರ ಮಟ್ಟಿಗೆ ಧೈರ್ಯ ಇದೆ ನಿಮಗೆ? ಸರ್ಕಾರ, ಫಾರೆಸ್ಟ್ ಡಿಪಾರ್ಟ್ಮೆಂಟು ಇವೆಲ್ಲ ಇದ್ರೂ ಪೂರ್ತಿ ಉರುಳಿಸ್ಬಿಟ್ಟಿದ್ದೀರಿ. ನೋಡಿ, ಮರ ಕಟ್ ಮಾಡಿರುವಂಥದ್ದು ಫೋಟೋಗಳು ಇದ್ದಾವೆ, ಇಲ್ಲಿ ಫೋಟೋಗಳಿದ್ದಾವೆ. ದೊಡ್ಡ ದೊಡ್ಡ ಮರಗಳನ್ನು ನೀವು ಕಟ್ ಮಾಡಿಸಿದ್ದೀರಿ. ಇದಕ್ಕೆ ಬೆಲೆ ಇಲ್ವಾ? ಕಾಡಲ್ಲಿರುವಂಥ ಮರಗಳನ್ನು ಕಟ್ ಮಾಡಿದ್ದೀರಾ ನೀವು. ನಿಮ್ಮ ಮರಗಳು, ನಿಮ್ಮ ಜಾಗದಲ್ಲಿರುವಂಥ ಮರ ಕಟ್ ಮಾಡಬೇಕಾದ್ರೆ ಪರ್ಮಿಷನ್ ಬೇಕು. ಕಾಡಲ್ಲಿರುವಂಥ ಮರಗಳನ್ನ ಹೆಂಗೆ ಕಟ್ ಮಾಡಿದ್ರಿ? ಇಷ್ಟೊತ್ತಿಗೆ ನೀವು ಕ್ರಿಮಿನಲ್ ಕೇಸ್ ಹಾಕಿ ಒಳಗಡೆ ತಳ್ಳುವಂಥ ಕೆಲಸವನ್ನು ಮಾಡಬೇಕಾಯ್ತು. ಯಾಕೆ ಮಾಡಿಲ್ಲ? ಬಿಕಾಸ್ ಈಸ್ ದ ಬ್ರದರ್ ಆಫ್ MP, ಎ ಪವರ್ಫುಲ್ MP. ಪಾರ್ಲಿಮೆಂಟ್ ಒಳಗಡೆ ನುಗ್ಸೆ ನಾನೇನು ಮಾಡೋಕ್ಕಾಗಿಲ್ಲ ಅಂತಾರೆ ಅವರು. ಈಗ ಪಾರ್ಲಿಮೆಂಟ್ ಒಳಗಡೆ ನಮ್ಮನ್ನು ಒಳಗಡೆ ನುಗ್ಸಿರೂ ಕಾಂಗ್ರೆಸ್ನವರು ತಿಪ್ಪರ್ಲಾಗ ಹಾಕೋದನ್ನ ಅವ್ರು ಸಸ್ಪೆಂಡ್ ಮಾಡಿ
ಒಂದಷ್ಟು ಕಾಯ್ದೆಗಳನ್ನ ಮಾಡ್ಕೊಂಡು ಯಾರು ಏನು ರೀ ಮಾಡೋಕ್ಕತ್ತದ ನಮಗೆ ಅಂತ ಅವ್ರೆ.